ದೇವನಹಳ್ಳಿ ಸೈಡ್ ಯಾರಾದ್ರು ಒಂದು ಪ್ರಾಪರ್ಟಿನ ನೋಡ್ತಾ ಇದ್ದಾರೆ, ಇದು ಬಯಪ ಅಪ್ರೂವಲ್ ಆಗಿರುತ್ತೆ ಪ್ಲಾನ್. ನೆಕ್ಸ್ಟ್ ಸರ್ ಇದು ಕನ್ವರ್ಷನ್ ಕಾಪಿ ಸೊ ಆಲ್ಮೋಸ್ಟ್ 100% ಡೆವಲಪ್ಮೆಂಟ್ ಮಾಡ್ಬಿಟ್ಟಿದ್ದೀರಾ. ರೆಡಿ ಫಾರ್ ರಿಜಿಸ್ಟ್ರೇಷನ್ ಅಂಡ್ ಕನ್ಸ್ಟ್ರಕ್ಷನ್ಗೆ ರೆಡಿ ಇರುವಂತ ಸೈಟ್ಗಳು. ಸೊ ನೀರಾಗಿರ್ಲಿ, ರೋಡ್ ಆಗಿರ್ಲಿ, CC ಕ್ಯಾಮ್ರಾ ಆಗಿರ್ಲಿ, ಗೇಟೆಡ್ ಕಮ್ಯುನಿಟಿ ಆಗಿರ್ಲಿ, ಸೊ ಲೇಔಟ್ ಆರ್ಚ್ ಆಗಿರ್ಲಿ. ಸೊ ಫಸ್ಟ್ ನೋಡೋದು ಕನೆಕ್ಟಿವಿಟಿ. ಸೆಕೆಂಡ್ ಬಂದಾಗ ಡಾಕ್ಯುಮೆಂಟ್ಸ್ ವೈಸ್ ಅಲ್ಲಿ 100% ಕ್ಲಿಯರ್ ಆಗಿರ್ಬೇಕು. ಇಲ್ಲೇ ಚಾಣಕ್ಯ ಯೂನಿವರ್ಸಿಟಿ ಕಾಲೇಜ್ ಇದೆ, ಹೋದ್ರೆ ಆಕಾಶ ಮೆಡಿಕಲ್ ಕಾಲೇಜ್ ಇದೆ. ಒಡೆ ಬರ್ತಿದಂಗೆ ಒಂದು ವೈಬ್ ಬರುತ್ತೆ ಸರ್, ಚೆನ್ನಾಗಿದೆ. ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು, ವಿಲೇಜ್ ಅಟ್ಯಾಚ್ ಟು ಲೇಔಟ್ ಅಂತ ಹೇಳ್ಬೋದು. ಸೊ ನಮ್ಮ ಕಡೆಯಿಂದ ಒಂದು 10 ಗ್ರಾಮ್ ಗೋಲ್ಡ್ ಕೊಡ್ತೀವಿ. ನಿಮ್ಮ ಹೆಸರು ಬಂದ್ರೆ ಕೊಡ್ತೀವಿ. ನೀವು ಬೇಕು ಅಂದ್ರೆ ನೀವೇ ಇಲ್ಲಿ ಸೈಟ್ ತಗೊಂಡು ನೀವೇ ಕನ್ಸ್ಟ್ರಕ್ಷನ್ ಮಾಡ್ಕೋಬಹುದು, ಇಲ್ಲ ಸೈಟ್ ತಗೊಳ್ಳಿ ನಾನೇ ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತೀನಿ. ಹಾಯ್ ನಮಸ್ಕಾರ ಎಲ್ರಿಗೂ, ಮತ್ತೊಂದು ಪ್ರಾಪರ್ಟಿ ಇನ್ಫಾರ್ಮೇಷನ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಸೊ ಯಾರಾದರೂ ಬೆಂಗಳೂರು ನಾರ್ತ್ ಅಂದ್ರೆ ದೇವನಹಳ್ಳಿ ಸೈಡ್ ಯಾರಾದರೂ ಒಂದು ಪ್ರಾಪರ್ಟಿನ ನೋಡ್ತಾ ಇದ್ದಾರೆ, ಈ ಒಂದು ಲೇಔಟ್ ನೋಡ್ತಿರ್ಬೋದು. ಕಂಪ್ಲೀಟ್ ಡೆವಲಪ್ಮೆಂಟ್ ಆಗಿರುವಂತದ್ದು, ರೆಡಿ ಫಾರ್ ರಿಜಿಸ್ಟ್ರೇಷನ್ ಅಂಡ್ ಕನ್ಸ್ಟ್ರಕ್ಷನ್ಗೆ ರೆಡಿ ಇರುವಂತ ಸೈಟ್ಗಳು ನಾನು ತೋರಿಸ್ತಾ ಇರುವಂತದ್ದು. ಗೈಸ್, ನೀವು ಹೊರಗಡೆ ಬರ್ತಿದಾಗನೆ A to Z ಅಮ್ಯುನಿಟೀಸ್ ನ ಆಲ್ರೆಡಿ ಪ್ರೊವೈಡ್ ಮಾಡ್ಬಿಟ್ಟಿದ್ದಾರೆ. ಸೊ ನೀರಾಗಿರ್ಲಿ, ರೋಡ್ ಆಗಿರ್ಲಿ, CC ಕ್ಯಾಮ್ರಾ ಆಗಿರ್ಲಿ, ಗೇಟೆಡ್ ಕಮ್ಯುನಿಟಿ ಆಗಿರ್ಲಿ, ಸೊ ಲೇಔಟ್ ಆರ್ಚ್ ಆಗಿರ್ಲಿ, ಸ್ಟ್ರೀಟ್ ಲೈಟ್ ಕೂಡ ನೋಡ್ತಿರ್ಬೋದು. ಆಲ್ರೆಡಿ ಎಲ್ಲಾನು A to Z ನಾನು ಆಗ್ಲೇ ಹೇಳ್ತೀನಿ ನಿಮಗೆ, A to Z ಎಲ್ಲಾನು ಆಲ್ರೆಡಿ ರೆಡಿ ಇರುವಂತ ಸೈಟ್ಗಳು. ಮತ್ತೆ ಈ ಲೇಔಟ್ ಬಂದ್ಬಿಟ್ಟು DC ಕನ್ವರ್ಷನ್ ಆಗಿದೆ, ಬಯಪ ಅಪ್ರೂವ್ಡ್ ಕೂಡ ಆಗಿದೆ. ಇಂಡಿವಿಜುವಲ್ ಎ ಖಾತಾನಲ್ಲಿ ರಿಜಿಸ್ಟ್ರೇಷನ್ ಆಗುತ್ತೆ, ಈ ಖಾತಾ ಕೂಡ ಇದೆ. ಸೊ ಯಾರಾದರೂ ದೇವನಹಳ್ಳಿ ಸೈಡ್ ಯಾರು ಒಂದು ಲೇಔಟ್ ನ ನೋಡ್ತಾ ಇರೋರಿಗೆ, ಸೊ ಈ ತರ ಒಂದು ಲೇಔಟ್ ತುಂಬಾ ಕಡಿಮೆ ಸಿಗುತ್ತೆ. ಎಲ್ಲಾನು ಅಮ್ಯುನಿಟೀಸ್ ಆಲ್ರೆಡಿ ಪ್ರೊವೈಡ್ ಮಾಡ್ಬಿಟ್ಟಿದ್ದಾರೆ. ಲ್ಯಾಂಡ್ ಕೋ ಪ್ರಾಪರ್ಟೀಸ್ ಅವರು ನಿರ್ಮಾಣ ಮಾಡಿರುವಂತ ಒಂದು ಅದ್ಭುತ ಲೇಔಟ್ ಅಂತ ಹೇಳ್ಬೋದು. ಸುತ್ತಮುತ್ತ ಕನೆಕ್ಟಿವಿಟಿನೂ ತುಂಬಾ ಚೆನ್ನಾಗಿದೆ. ದೇವನಹಳ್ಳಿಯಿಂದ ತುಂಬಾ ಹತ್ರ ಇರುವಂತ ಲೇಔಟ್ ಆಗಿದೆ. ನಾನು ಆಗ್ಲೇ ಹೇಳಿದೆ, ಇದು ಬಯಪ ಅಪ್ರೂವ್ಡ್ ಕೂಡ ಆಗಿದೆ. ಇನ್ನು ಸುತ್ತಮುತ್ತ ಅಮ್ಯುನಿಟೀಸ್ ಬಗ್ಗೆ ಆಗಿರಲಿ, ಸೊ ಎಷ್ಟು ಎಕರ್ ಬಂದಿದೆ, ಎಷ್ಟು ನಂಬರ್ ಆಫ್ ಸೈಟ್ಸ್ ಬಂದಿದೆ, ಯಾವ್ಯಾವ ಡೈಮೆನ್ಷನ್ ಬಂದಿದೆ, ಏನೇನೆಲ್ಲ ಅಮ್ಯುನಿಟೀಸ್ನ ಇನ್ನ ಕೊಟ್ಟಿದ್ದಾರೆ, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳ್ಕೊಳ್ಳೋಣ. ಸೊ ಅದಕ್ಕೆ ಮುಂಚೆ ಸರ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ ಬನ್ನಿ. ಸರ್ ನಮಸ್ತೆ. ನಮಸ್ಕಾರ ಸರ್, ಹೇಗಿದ್ದೀರಾ? ಆರಾಮ್ ಸರ್. ಸರ್, ಎಕ್ಸಾಕ್ಟ್ ನಮ್ಗೆ ಒಂದು ಲೇಔಟ್ ಎಲ್ಲಿ ಬರುತ್ತೆ, ಲೊಕೇಶನ್ ಹೇಳಿ ನಮಗೆ. ದೇವನಹಳ್ಳಿಯಿಂದ ಜಸ್ಟ್ 2 ಕಿಲೋಮೀಟರ್ ದೇವನಹಳ್ಳಿಯಿಂದ ಸೊ ಊರಿಗೆ ಅಟ್ಯಾಚ್ ಆಗಿರೋ ಲೇಔಟ್ ಇದು. ಯಾವ ವಿಲೇಜ್ ಸರ್ ಇದು? ಸೊ ಬುಳ್ಳಳ್ಳಿ ಅಂತ ಬರುತ್ತೆ ಸರ್. ಬುಳ್ಳಳ್ಳಿ ಅಂತ. ನಿಮ್ಮ ಬಗ್ಗೆ ಒಂದು ಸ್ವಲ್ಪ ನಮಗೆ ಆಡಿಯನ್ಸ್ಗೆ ಪರಿಚಯ ಮಾಡಿಕೊಡಿ. ಸರ್, ನನ್ನ ಹೆಸರು ಸಂತೋಷ್ ಅಂತ. ಸೊ 8 years ಇಂದ ಈ ಫೀಲ್ಡ್ ಅಲ್ಲಿ ಇದ್ದೇವೆ ನಾವು. ಇಲ್ಲಿವರೆಗೂ ಎಷ್ಟು ಪ್ರಾಜೆಕ್ಟ್ ಮಾಡಿದ್ದೀರಾ ಸರ್? ಮೋರ್ ದೆನ್ 20 to 30 ಪ್ರಾಜೆಕ್ಟ್ ಮಾಡಿದ್ದೀವಿ ಸರ್. ಈ ಸರೌಂಡಿಂಗ್ ಅಲ್ಲೇ ಮಾಡಿದ್ದೀರಾ? ಇದೇ ಸರೌಂಡಿಂಗ್ ಅಲ್ಲಿ, ಎಲ್ಲ ನಾರ್ತ್ ಬೆಂಗಳೂರಲ್ಲೇ. ಹೌದು, ಎಸ್ಪೆಷಲಿ ಇದು ಇಲ್ಲಿ ಮಾತ್ರ ಮಾಡ್ತೀವಿ. ಇದು ಯಾವಾಗ ಸರ್ ರೆಡಿ ಆಯ್ತು ಈ ಲೇಔಟ್? ಇದು ನಮಗೆ ಈ ಲ್ಯಾಂಡ್ ಬಂದು ಪರ್ಚೇಸ್ ಮಾಡಿದ್ದು ಜಸ್ಟ್ 1.5 years ಆಗ್ತದೆ. ಸೊ ಈ ರೀಸೆಂಟ್ ಡೇಸ್ ಅಲ್ಲಿ ಡೆವಲಪ್ಮೆಂಟ್ ಮಾಡ್ತೀವಿ ಸರ್. ಓಕೆ, ಬಯಪ ಅಪ್ರೂವಲ್ ಏ ಖಾತಾ ಪ್ರಾಪರ್ಟಿ ಇಂಡಿವಿಜುವಲ್ ಈ ಖಾತಾ ಇದೆ. ಎಷ್ಟು ಎಕರ್ ಬಂದಿದೆ ಸರ್ ಟೋಟಲ್ ಇದು? ಸೊ ಇದು 2.3 ಬರುತ್ತೆ ಸರ್. ಟೋಟಲ್ 56 ಸೈಟ್ ಬರುತ್ತೆ. ಏನೇನು ಡೈಮೆನ್ಷನ್ ಸಿಗ್ಬೋದು? ಎಲ್ಲ 30, 40, 30, 50, 800 ಸ್ಕ್ವೇರ್ ಫೀಟ್ ಅಂತ ಇರೋದು 2000 ಸ್ಕ್ವೇರ್ ಫೀಟ್ ಅಂತ ಇದೆ. 2000 ಸ್ಕ್ವೇರ್ ಫೀಟ್ ಬರುತ್ತೆ. ಅಂದ್ರೆ 30-40 ಇಂದ ನಿಮಗೆ ಜಾಸ್ತಿ ಸೈಟ್ಗಳು ಸಿಗುವಂತದ್ದು. ಮತ್ತೆ ಇನ್ನೊಂದು ನಾನು ಹೇಳ್ತೀನಿ, ಯಾಕಂದ್ರೆ ಬೆಂಗಳೂರು ನಾರ್ತ್ ಸೈಡ್ ಅಲ್ಲೇ ಬೇಕು ಅನ್ನೋರಿಗೆ ಈ ಒಂದು ಲೊಕೇಶನ್ ಆಗಿರ್ಲಿ ಮತ್ತೆ ಈ ಒಂದು ಪ್ರಾಪರ್ಟಿ ಆಗಿರ್ಲಿ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ವಿಲೇಜ್ಗೆ ತುಂಬಾನೇ ಹತ್ರ ಇದೆ, ವಿಲೇಜ್ ಅಟ್ಯಾಚ್ ಟು ಲೇಔಟ್ ಅಂತ ಹೇಳ್ಬೋದು. ಸೊ ಕಂಪ್ಲೀಟ್ ಇದು ಗೇಟೆಡ್ ಕಮ್ಯುನಿಟಿ ನೋಡ್ತಾ ಇದೆ. ಎಂಟ್ರೆನ್ಸ್ ಆರ್ಚ್ ಕೂಡ ನೋಡ್ತಾ ಇರೋದು, ಪಾರ್ಕ್ ಎಲ್ಲ ಇದೆ ಸರ್. ಚೆನ್ನಾಗಿದೆ ಸರ್. ಸೊ ಆಲ್ಮೋಸ್ಟ್ 100% ಡೆವಲಪ್ಮೆಂಟ್ ಮಾಡ್ಬಿಟ್ಟಿದ್ದೀರಾ? ಎಸ್ ಸರ್. ಅಲ್ಲ, ಎಲ್ಲ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿನೇ ಮಾಡ್ತಿರ್ತೀವಿ. ರೆಡಿ ಫಾರ್ ರಿಜಿಸ್ಟ್ರೇಷನ್, ರೆಡಿ ಫಾರ್ ಕನ್ಸ್ಟ್ರಕ್ಷನ್. ಎಸ್ ರೆಡಿ ಕನ್ಸ್ಟ್ರಕ್ಷನ್ ನಮ್ದೇ ಟೀಮ್ ಇದ್ದಾರೆ. ಸೊ ಅದಕ್ಕೆ ಇನ್ನೊಂದು ಆಫೀಸ್ ಇದೆ, ಅದಕ್ಕೊಂದು ಟೀಮ್ ಇದೆ. ಸೊ ಕನ್ಸ್ಟ್ರಕ್ಷನ್ ಸೇರ್ಬೇಕಂದ್ರೆ ನಾವೇ ಮಾಡ್ತೀವಿ. ನೀವೇ ಮಾಡ್ಕೊಡ್ತೀರಾ? ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತೀರಾ, ಲೇಔಟ್ ಇದು ಮಾಡ್ಕೊಡ್ತೀರಾ? ಸೂಪರ್. ನೀವು ಬೇಕು ಅಂದ್ರೆ ನೀವೇ ಇಲ್ಲಿ ಸೈಟ್ ತಗೊಂಡು ನೀವೇ ಕನ್ಸ್ಟ್ರಕ್ಷನ್ ಮಾಡ್ಕೋಬಹುದು, ಇಲ್ಲ ಸೈಟ್ ತಗೊಳ್ಳಿ ನಾನೇ ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತೀನಿ. ಓಕೆ ಸರ್, ಇನ್ನ ಇದ್ರ ಬಗ್ಗೆ ಇನ್ನ ಅಮ್ಯುನಿಟೀಸ್ ಬಗ್ಗೆ ಎಲ್ಲ ಮಾತಾಡೋಣ ಬನ್ನಿ. ಸರ್, ನೆಕ್ಸ್ಟ್ ಬರೋದಾದ್ರೆ ಈ ಒಂದು ಲೇಔಟ್ ಅಲ್ಲಿ ಏನೇನು ಅಮ್ಯುನಿಟೀಸ್ ಕೊಟ್ಟಿದ್ದೀರಾ? ಅಮ್ಯುನಿಟೀಸ್ 30 ಫೀಟ್ ರೋಡು, ಗೇಟೆಡ್ ಕಮ್ಯುನಿಟಿ ಏನಿಲ್ಲ, ಕಾಂಪೌಂಡ್ ಫುಲ್ ಇದೆ, CC ಕ್ಯಾಮ್ರಾ, ಸೊ ಆರ್ಚ್ ಆಗಿರ್ಲಿ, ಸೊ ರೇಂಜ್ ಎಲ್ಲ ಸಿಸ್ಟಮೆಟಿಕ್ ಏನಿದ್ರೆ ಎಲೆಕ್ಟ್ರಿಕ್ ವರ್ಕ್ ಆಗಿರಲಿ, ಸೊ ಸ್ಟ್ರೀಟ್ ಲೈಟ್ ಆಗಿರ್ಲಿ, ಸೊ ಪಾರ್ಕ್ ಆಗಿರ್ಲಿ, ಸೊ ಓವರ್ಟೇಕಿಂಗ್ ಟ್ಯಾಂಕ್ ಆಗಿರ್ಲಿ. ಸೊ ಟ್ಯಾಂಕ್ ಕೆಪಾಸಿಟಿ ನಿಮ್ಗೆ ನೋಡಿದ್ರೆ 50,000 ಲೀಟರ್ ಇರುತ್ತೆ. 50,000 ಲೀಟರ್ ಕೆಪಾಸಿಟಿ. ಓಕೆ, ಟೋಟಲ್ ಡೆವಲಪ್ ಮಾಡಿರೋದು ನಾವು 2.3 ಅಲ್ಲಿ 47% ಓಪನ್ ಏರಿಯಾ ಕೊಟ್ಟಿರ್ತೀವಿ. ಓಪನ್ ಏರಿಯಾ ಅಲ್ಲಿ ಪಾರ್ಕ್ ಆಗಿರ್ಲಿ, ರೋಡ್ ಆಗಿರ್ಲಿ, ಸಿಎಜ್ ಆಗಿರಲಿ, ಇದೆಲ್ಲ ಬರುತ್ತೆ. ರೋಡ್ ಎಲ್ಲ ಬಿಡ್ತಲ್ಲ ಎಷ್ಟಿದೆ ಸರ್? ಎಂಟ್ರೆನ್ಸ್ ಬಂದು ನಿಮಗೆ 40 ಫೀಟ್ ಇದೆ, ರೋಡ್ ಎಲ್ಲ ಬಂದು 30 ಫೀಟ್ ಇದೆ. ಇದೆಲ್ಲ ಸಬ್ ರೋಡ್ ಎಲ್ಲ 30 ಫೀಟ್ ಇದೆ, ಎಂಟ್ರೆನ್ಸ್ ಮಾತ್ರ 40 ಫೀಟ್ ಕೊಟ್ಟಿದ್ದಾರೆ. ಒಡೆ ಬರ್ತಿದಂಗೆ ಒಂದು ವೈಬ್ ಬರುತ್ತೆ ಸರ್. ಸೂಪರ್ ಆಗಿದೆ ಲೇಔಟ್, ಚೆನ್ನಾಗಿದೆ. ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಇಲ್ಲ ಇಮಿಡಿಯೇಟ್ ಆಗಿ ನೀವು ಮನೆ ಕಟ್ಕೊಂಡ್ ಬರ್ತೀರಾ ಅಂದ್ರೂ, ಯಾಕಂದ್ರೆ ವಿಲೇಜ್ಗೆ ತುಂಬಾ ಹತ್ರ ಆಗಿರೋದ್ರಿಂದ ಸೊ ಇಮಿಡಿಯೇಟ್ ಆಗಿ ನೀವು ಸೊ ಮನೆ ಕಟ್ಕೊಂಡು ಬರ್ಬೋದು. ಯಾಕಂದ್ರೆ ಇನ್ನೊಂದು CC ಕ್ಯಾಮ್ರಾ ಪ್ರೊವೈಡ್ ಕೂಡ ಮಾಡಿದ್ದಾರೆ. ಸೊ ಸೇಫ್ಟಿ ಅನ್ನೋದು ಒಂದು ಇದೆ. ಮತ್ತೆ ಇನ್ನೊಂದು ಸರ್, ನಾನು ಇಂಪಾರ್ಟೆಂಟ್ ಅಮ್ಯುನಿಟೀಸ್ ಅಂತ ಬಂದ್ರೆ ಏನೇನಿದೆ ಸರ್? ಯಾಕಂದ್ರೆ ತುಂಬಾ ಜನ ನಾನು ನೋಡಿದ್ರೆ ತಾರ್ ರೋಡ್ ಹಾಕಿರ್ತಾರೆ, ನೀವು ಕಾಂಕ್ರೀಟ್ ರೋಡ್ ಕೊಟ್ಟಿದ್ದೀರಾ. ಯಾಕಂದ್ರೆ 2 to 3 months ಅಷ್ಟೇ ಸರ್. ತಾರ್ ರೋಡ್ ಅಲ್ಲ, ಹೆವಿ ಲೋಡ್ ಗಾಡಿಗಳು ಬಂದು ಕಿತ್ತೋಗುತ್ತೆ. CC ರೋಡ್ ಅಂತ ಸೊ ಲೈಫ್ ಇರುತ್ತೆ. ಸೊ ಊರು ವಿಲೇಜ್ ಒಳಗಡೆ ಇದ್ರು ಪ್ರಾಬ್ಲಮ್, ಸೊ ಊರಿಂದ ತುಂಬಾ ದೂರ ಇದ್ರು ಪ್ರಾಬ್ಲಮ್ ಮನೆಗಳ ಕಡೆಗೆ. ಸೊ ಊರಿಗೆ ಅಟ್ಯಾಚ್ ಅಂದಾಗ ಸೊ ಸೇಫ್ಟಿ ಕಡೆ ಆಗಿರ್ಲಿ, ಸೊ ಕನ್ಸ್ಟ್ರಕ್ಷನ್ ಇಮಿಡಿಯೇಟ್ ಮಾಡ್ಬೋದು. ಸೊ ಇಮಿಡಿಯೇಟ್
ಸೊ ರೆಡಿ ಟು ರಿಜಿಸ್ಟರ್, ರೆಡಿ ಟು ಕನ್ಸ್ಟ್ರಕ್ಷನ್. ಕನ್ಸ್ಟ್ರಕ್ಷನ್ ಅಂದ್ರೆ ಒಂದು ಮನೆ ಕಟ್ಟೋದಕ್ಕೆ ಏನೇನೆಲ್ಲ ಬೇಕು, ಸೌಲಭ್ಯ ಏನೇನು ಬೇಕು, ನೀರು ಬೇಕು, ಒಂದು ರೋಡ್ ಬೇಕು, ಕರೆಂಟ್ ಬೇಕು, ಪವರ್ ಸಪ್ಲೈ ಬೇಕು, ಎಲ್ಲಾನು ಕೊಟ್ಬಿಟ್ಟಿದ್ದೀರಾ ಆಲ್ರೆಡಿ. ಸೂಪರ್ ಸರ್. ಮತ್ತೆ ಇನ್ನೊಂದು ಈ ಲೇಔಟ್ ಅಲ್ಲಿ ನೋಡ್ತಿರ್ಬೋದು, ಎಲ್ಲ ಸೈಟ್ ಮುಂದೆನೋ ನಿಮಗೆ ಒಂದು ಪ್ಲಾಂಟೇಶನ್ ಕೂಡ ಹಾಕಿದ್ದಾರೆ. ಹೊರಗಡೆ ಬರ್ತಿದ್ದಂಗೆ ಒಂದು ಗ್ರೀನರಿ ಒಂದು ವೈಬ್ ಬರುತ್ತೆ ನಿಮಗೆ. ಸರ್ ಒಂದು ಲೇಔಟ್ ಒಂದು ಡಾಕ್ಯುಮೆಂಟ್ ತೋರಿಸ್ಬಿಡೋಣ ಸರ್ ಕೊಡಿ. ಇದು ಬಯಪ ಅಪ್ರೂವಲ್ ಆಗಿರೋದು ಪ್ಲಾನ್. ಇದು ಒಂದು ಬಯಪ ಅಪ್ರೂವಲ್, ಇದು ವಿಲೇಜ್ ಪ್ಲಾನ್. ಸೊ ಇದು ವಿಲೇಜ್ ಪ್ಲಾನ್ ಕೂಡ ಮಾಡ್ಕೊಂಡಿದ್ದೀರಾ. ಓಕೆ, ನೆಕ್ಸ್ಟ್ ಸರ್ ಇದು ಕನ್ವರ್ಷನ್ ಕಾಪಿ. ಓಕೆ, ಇದು ಕನ್ವರ್ಷನ್ ಬಯಪ್ಪ ಅಪ್ರೂವ್ಡ್ ಕನ್ವರ್ಷನ್ ಕಾಪಿ ಕೂಡ ರೆಡಿ ಇದೆ. ಅಂದರೆ ಲೀಗಲ್ ವೈಸ್ ನೀವು ನೋಡೋದಾದ್ರೆ ಸೊ ಎಲ್ಲಾನು ಡಾಕ್ಯುಮೆಂಟ್ಸ್ ಕ್ಲಿಯರ್ ಕಟ್ ಆಗಿದೆ. ಬಯಪ್ಪ ಅಪ್ರೂವ್ಡ್ ಆಗಿರೋದ್ರಿಂದ ಒಂದು ಡಾಕ್ಯುಮೆಂಟ್ ಸೆಟ್, ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ನ ನೀವು ಕಲೆಕ್ಟ್ ಮಾಡ್ಕೊಳ್ಳಿ ವೀಕ್ಷಕರೇ. ನಿಮ್ಗೆ ಗೊತ್ತಿರೋಂಥ ಲಾಯರ್ ಆಗಿರಲಿ, ಅಡ್ವೊಕೇಟ್ ಆಗಿರಲಿ, ನೀವು ತೋರಿಸಿ ಅಂತ ಹೇಳ್ತೀವಿ. ಸೊ ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಬಂದು ಕಲೆಕ್ಟ್ ಮಾಡ್ಕೋಬೇಕಂದ್ರೆ ಟೋಕನ್ ಅಡ್ವಾನ್ಸ್ ಎಷ್ಟು ಕೊಟ್ಟು ತೊಗೊಂಡೋಗ್ಬೇಕು. ಸೊ ಬುಕಿಂಗ್ ಅಮೌಂಟ್ ಬಂದು ಪ್ಲಾಟ್ ಬೇಕು, ಇದು ಈ ಪ್ಲಾಟ್ ಪರ್ಟಿಕ್ಯುಲರ್ ಪ್ಲಾಟ್ ಅಂದಾಗ ಸೊ ಅದಕ್ಕೆ ನಾವು 1 ಲಕ್ಷ ತಗೊಂತೀವಿ. ಸೊ ಲೀಗಲ್ ಡಾಕ್ಯುಮೆಂಟ್ಸ್ ಫ್ರೀ ಆಗಿ ಕೊಡ್ತೀವಿ. ಓಕೆ, ಸೊ ಅದೇನು ಇಶ್ಯೂ ಇಲ್ಲ. ಯಾಕಂದ್ರೆ ಒಪಿನಿಯನ್ ಸ್ಟಾರ್ಟಿಂಗ್ ಪೇಜಲ್ಲೇ ಇದು ನಿಮಗೆ ಒಂದು ನಿಯರ್ಲಿ ಒಂದು 7-8 ಪೇಜಲ್ಲಿ ಫಸ್ಟಲ್ಲಿ ಇರುತ್ತೆ ಒಪಿನಿಯನ್. ನೀವು ಓದ್ಕೋಬಹುದು, ಲಾಯರೇ ಬೇಕಾಗಿಲ್ಲ, ಒಂದ್ಸತಿ ಲಾಯರ್ ನೋಡ್ಬೋದು. ಓಕೆ, ಆಲ್ಮೋಸ್ಟ್ ಎಲ್ಲ ಅಮ್ಯುನಿಟೀಸು ಕೊಟ್ಟಿದ್ದಾರೆ, ಎಲ್ಲ ಡೆವಲಪ್ಮೆಂಟ್ ಮಾಡಿದ್ದಾರೆ. 100% ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದೆ, ಡೆವಲಪ್ಮೆಂಟ್ ಇದೆ. ಯಾವುದೇ ಬ್ಯಾಂಕ್ ಹೋದ್ರೆ ನೀವು, ನ್ಯಾಷನಲ್ ಬ್ಯಾಂಕ್ ಆಗಿರಲಿ, ಯಾವ ಬ್ಯಾಂಕ್ ಹೋದ್ರು ಲೋನ್, ICICI, SBI ಬ್ಯಾಂಕು, ವಾಟ್ ಎವರ್ ಸರ್. ಸೊ ನ್ಯಾಷನಲ್ ಬ್ಯಾಂಕಲ್ಲಿ ನಿಮ್ಗೆ ಲೋನ್, ನ್ಯಾಷನಲ್ ಬ್ಯಾಂಕಲ್ಲೂ ನಿಮಗೆ ಲೋನ್ ಕೂಡ ಆಗುತ್ತೆ. ಸರ್ ನೆಕ್ಸ್ಟ್ ಬರೋದಾದ್ರೆ ನಮಗೆ ಸುತ್ತಮುತ್ತ ಕನೆಕ್ಟಿವಿಟಿ ಆಗಿರಲಿ, ಡೆವಲಪ್ಮೆಂಟ್ ಬಗ್ಗೆ ಆಗಿರಲಿ, ಅದ್ರ ಬಗ್ಗೆ ನಾವು ಸ್ವಲ್ಪ ಹೇಳಿ ಸರ್. ನಾರ್ತ್ ಬೆಂಗಳೂರು ಬಗ್ಗೆ ಹೇಳ್ಬೇಕಾಗಿದ್ದಿಲ್ಲ, ಎಲ್ಲ ದೊಡ್ಡ ದೊಡ್ಡ ಯೂನಿವರ್ಸಿಟೀಸ್ ಇಲ್ಲೇ ಇದ್ದಾರೆ. ಕರೆಕ್ಟ್. ಸೊ ಆಲ್ವೇಸ್ ಇವಾಗ ಏರ್ಪೋರ್ಟ್ ಆಗಿರಲಿ, ರಿಂಗ್ ರೋಡ್ ಆಗಿರಲಿ, ಸೊ ಎಲ್ಲ ಜಸ್ಟ್ ಇಲ್ಲಿಂದ ಒಂದು 2 minutes ಅಷ್ಟು. ಸೊ ನಿಮ್ಗೆ ಹೊಸಕೋಟೆ ಅಂದ್ರೆ ಜಸ್ಟ್ 10 ಕಿಲೋಮೀಟರ್. ಕರೆಕ್ಟ್. ಇಲ್ಲಿಂದ 10 ನಿಮಿಷಕ್ಕೆ ರೀಚ್ ಆಗ್ಬೋದು. ಇಲ್ಲಿಂದ 10 ನಿಮಿಷಕ್ಕೆ ನಿಮ್ಗೆ ದೊಡ್ಡಬಳ್ಳಾಪುರ ರೀಚ್ ಆಗ್ಬೋದು. ಜಸ್ಟ್ ಇಲ್ಲಿಂದ ನ್ಯಾಷನಲ್ ಹೈವೇ ಬಂದು ನಿಮ್ಗೆ ಒಂದು ಜಸ್ಟ್ 1 minute ಅಲ್ಲಿ ರೀಚ್ ಆಗ್ತದೆ. 1 minute ಅಲ್ಲಿ ಅಂದ್ರೆ ಇಲ್ಲಿ ಎಲ್ಲ ಕನೆಕ್ಟಿವಿಟಿನೂ ತುಂಬಾ ಚೆನ್ನಾಗಿದೆ. ಟ್ರಾಫಿಕ್ ಫ್ರೀ ಅಂತ ಹೇಳ್ಬೋದು ಸರ್. ಆಗ್ಲೇ ಹೇಳ್ದೆ ನಿಮ್ಗೆ, ಯಾಕಂದ್ರೆ ಸಿಟಿಯಲ್ಲಿ ಇದ್ದು ತುಂಬಾ ಜನ ಅಲ್ಲಿ ಇರೋದಕ್ಕೂ ಆಗಲ್ಲ, ಸ್ವಲ್ಪ ಔಟ್ಸ್ಕಟ್ಸ್ ಅಲ್ಲಿ ತಗೋಬೇಕು ಅಂತ ಯೋಚನೆ ಮಾಡ್ತಿರೋರಿಗೆ ಸೊ ಒಂದು ಒಳ್ಳೆ ಸೈಟ್ ತೋರಿಸ್ತಾ ಇದ್ದೀವಿ ವೀಕ್ಷಕರೇ, ಬಯಪ್ಪ ಅಪ್ರೂವ್ಡ್. ಸೊ ಈ ಲೆವೆಟ್ಗೆ ಒಂದ್ಸಲಿ ಫ್ಯಾಮಿಲಿ ಸಮೇತ ಬನ್ನಿ, ಒಂದ್ಸಲಿ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ತುಂಬಾ ಚೆನ್ನಾಗಿದೆ, ಯಾಕಂದ್ರೆ ಎಲ್ಲನೂ ಆಲ್ರೆಡಿ ಪ್ರೊವೈಡ್ ಮಾಡಿದ್ದಾರೆ. ಸುತ್ತಲೂ ನೀವು ನೋಡ್ತಿರ್ಬೋದು, ಕಾಂಪೌಂಡ್ ಏರಿಯಾ ಕೂಡ ಏನಿದೆ, ಪಾರ್ಕ್ ಇದೆ, ವಾಟರ್ ಟ್ಯಾಂಕ್ ಫೆಸಿಲಿಟಿ ಇದೆ, ಡ್ರೈನೇಜ್ ಸಿಸ್ಟಮ್ ಕೊಟ್ಟಿದ್ದಾರೆ, ವಾಟರ್ ಫೆಸಿಲಿಟಿ ಇದೆ, ಬೋರ್ ಇದೆ, ನೀರಿದೆ. ಅಂದರೆ ಮನೆ ಕಟ್ಟೋದಕ್ಕೆ ಏನೇನೆಲ್ಲ ಕೊಡಬೇಕು ಎಲ್ಲನೂ A to Z ಆಲ್ರೆಡಿ ಕೊಟ್ಟಾಗಿದೆ. ಸರ್ ಇಲ್ಲಿ ಲೇಔಟ್ ಅಲ್ಲಿ ಅದೊಂದು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಏನದು? ಲೇಔಟ್ ಆಫೀಸ್ ಇಲ್ಲೇ. ಈ ಲೇಔಟ್ ಆಫೀಸಾ? ಸೊ ಬಂದವರು ಇಲ್ಲೇ ಡಾಕ್ಯುಮೆಂಟ್ಸ್ ನೋಡ್ಕೊಂಡು ಇಲ್ಲೇ ಬುಕ್ ಮಾಡಿ ಸ್ಪಾಟ್ ಬುಕಿಂಗ್ ಮಾಡ್ಕೊಂಡು ಹೋಗ್ಬೋದು. ಸೊ ಇನ್ ಕೇಸ್ ನೀವೇನಾದರೂ ಸೈಟ್ಗೂ ಬರ್ಬೋದು, ಇಲ್ಲ ಡೈರೆಕ್ಟ್ ನಾವು ಆಫೀಸ್ಗೆ ಹೋಗಿ ಅಲ್ಲಿ ಏನೋ ಬುಕ್ಲೆಟ್ಸ್ ಕಲೆಕ್ಟ್ ಮಾಡ್ಕೊತೀವಿ ಅಂತ ಬಂದ್ರು ಅಲ್ಲೂ ಕಲೆಕ್ಟ್ ಮಾಡ್ಕೋಬೋದು. ನಾನು ಬೆಟರ್ ನೀವು ಫ್ಯಾಮಿಲಿ ಸಮೇತ ಬನ್ನಿ, ಒಂದ್ಸಲಿ ಇಲ್ಲೇ ಸೈಟ್ ಹತ್ರ ಬನ್ನಿ, ಸೈಟ್ನ ನೋಡ್ದಂಗೂ ಆಗುತ್ತೆ, ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ನ ತೊಗೊಳಂಗೂ ಆಗೋಗ್ಬಿಡುತ್ತೆ ನಿಮಗೆ. ಸರ್ ಬರೋರಿಗೆ ಏನಾದರೂ ಕ್ಯಾಬ್ ಫೆಸಿಲಿಟಿ ಏನಾದ್ರು ಮಾಡ್ಕೊಡ್ಬೋದಾ? ಮಾಡ್ಕೊಡೋಣ ಸರ್. ಅಲ್ಲಿ ಆಫೀಸ್ ಇಲ್ಲೇ ಯಲಹಂಕದಲ್ಲೇ ಇರೋದು. ಸೊ ಸಿಟಿ ಹತ್ರ ಅಲ್ಲಿಂದ ಎಲ್ಲರೂ ಬರೋದು. ಹೌದು. ಸೊ ಅಲ್ಲೇ ಬಂದು ಅಲ್ಲಿಂದ ಇಲ್ಲಿ ಪಿಕಪ್ ಡ್ರಾಪ್ ನಾವೇ ಮಾಡ್ಕೊಡ್ತೀವಿ. ಎಲ್ಲಿ ಬರುತ್ತೆ ಸರ್ ಲೊಕೇಶನ್, ನಿಮ್ದು ಆಫೀಸ್ ಲೊಕೇಶನ್? ಯಲಹಂಕ ರೇವ ಯೂನಿವರ್ಸಿಟಿ ಕಾಲೇಜ್ ಅಂತ ಸರ್ಚ್ ಮಾಡ್ತಾರೆ, ಅಲ್ಲೇ ಬರುತ್ತೆ. ಇಲ್ಲ ಲ್ಯಾಂಡ್ಕೋ ಪ್ರಾಪರ್ಟಿ ಅಂತ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ. ಗೂಗಲ್ ಸರ್ಚ್ ಮಾಡಿದ್ರೆ ಬಂದ್ಬಿಡ್ತಾರಲ್ಲ. ಸೊ ಎಕ್ಸಾಕ್ಟ್ ಸೈಟ್ ಲೊಕೇಶನ್ ಕೂಡ ಕೊಟ್ಟಿರ್ತೀನಿ, ಆಫೀಸ್ ಲೊಕೇಶನ್ ಕೊಟ್ಟಿರ್ತೀನಿ. ಸೊ ಇನ್ ಕೇಸ್ ಆಫೀಸ್ಗೆ ಹೋಗ್ತೀರಾ, ಆಫೀಸ್ಗೆ ಹೋಗಿ ಇಲ್ಲ ಸೈಟ್ ಹತ್ರ ಬರ್ತೀರಂದ್ರೆ ಸೈಟ್ ಹತ್ರ ಬರ್ಬೋದು. ಯಾರಾದರೂ ಆಫೀಸ್ ಕಡೆಯಿಂದ ಇಲ್ಲಿ ಇದ್ದೇ ಇರ್ತಾರೆ ನಿಮಗೆ, ಅಥವಾ ಇನ್ನೂ ಏನೋ ಡೀಟೇಲ್ಸ್ ತಿಳ್ಕೊಬೇಕಂತ ಬಂದಾಗ ತಿಳ್ಕೊಬೋದು. ಸರ್ ಇನ್ ಕೇಸ್ ಇವಾಗ ಮನೆ ಬಂದು ಕಟ್ಕೊಂಡಿರ್ತೀವಿ ಅಂತ ಬಂದರೆ, ಸ್ಕೂಲ್ ಕಾಲೇಜ್ ಆಗಿರಲಿ, ಇಲ್ಲಿ ಗ್ರೋಸರೀಸ್ ಐಟಮ್ಗಳಾಗಿರಲಿ, ಎಲ್ಲಿ ಹೋಗ್ಬೇಕು ನಾವು? ಸೊ ಎಲ್ಲೇ ಎಲ್ಲ ಊರಲ್ಲಿ ಸಿಗುತ್ತೆ ಗ್ರೋಸರಿ ಐಟಮ್ ಎಲ್ಲ. ಸೊ ಇನ್ನು ಸ್ಕೂಲು ಕಾಲೇಜ್ ಇದೆಲ್ಲ ನೋಡಿದ್ರೆ ಇಲ್ಲೇ ಚಾಣಕ್ಯ ಯೂನಿವರ್ಸಿಟಿ ಕಾಲೇಜ್ ಇದೆ. ಹಾಸ್ಪಿಟಲ್ ಅಂತ ನೋಡಿದ್ರೆ ಆಕಾಶ ಮೆಡಿಕಲ್ ಕಾಲೇಜ್ ಇದೆ. ಸೊ ರೈಲ್ವೆ ಸ್ಟೇಷನ್ ಆಗಿರಲಿ, ಬಸ್ ಸ್ಟ್ಯಾಂಡ್ ಆಗಿ ಎಲ್ಲ ಹತ್ರ ಇಲ್ಲೇ ಸರ್. ಎಲ್ಲ ಒಂದು 2 to 3 ಕಿಲೋಮೀಟರ್, 3 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲೇ ಬಂದ್ಬಿಡ್ತಾನೆ. ಎಲ್ಲ ಸರೌಂಡಿಂಗ್ ಇದೆ ಸರ್. ಅಂದ್ರೆ ಮನೆ ಕಟ್ಟೋರಿಗೆ ತುಂಬಾ ರೋಡಿಂದ ತುಂಬಾ ತೀರಾ ವೈಡೆ ಇದೆ, 2-3 ಕಿಲೋಮೀಟರ್ ವೈಡೆ ಹೋಗ್ಬೇಕು ಅನ್ನೋದೇನಿಲ್ಲ. ಜಸ್ಟ್ 1 ಕಿಲೋಮೀಟರ್ಗೆ ವಾಕೇಬಲ್ ಡಿಸ್ಟೆನ್ಸ್ ಅಂತಾನು ಹೇಳ್ಬೋದು ನಾನು ಅನ್ಕೊಂತೀನಿ. ಜಸ್ಟ್ ನಡ್ಕೊಂಡೆ ನೀವು ಏನು ಬೇಕೋ ಸೊ ಮೇನ್ ರೋಡ್ಗೂ ರೀಚ್ ಆಗ್ಬೋದು, ಇಲ್ಲ ಗ್ರೋಸರಿ ಐಟಮ್ ತಗೋಬೇಕು ಅಂತ ಬಂದಾಗ ನಡ್ಕೊಂಡೆ ಹೋಗ್ಬಿಡ್ಬೋದು. ಸರ್ ಫೈನಲ್ ಏನು ಪ್ರೈಸ್ ಮಾಡ್ತಾ ಇದ್ದಾರೆ, ಏನು ಕೋಟಿಂಗ್ ಪ್ರೈಸು? ಸೊ ಕೋಟಿಂಗ್ ಪ್ರೈಸ್ ಅನ್ನೋದಕ್ಕಿಂತ ಈ ಲೇಔಟ್ ಏನಿದೆಯಲ್ಲ ಸರ್, ಕಾಮನ್ ಆಗಿ ನಾವು ನಮ್ಮ ಕಡೆ ನೋಡ್ತಾ ಇರೋದು. ಸೊ ಫಸ್ಟ್ ನೋಡೋದು ಕನೆಕ್ಟಿವಿಟಿ. ಕರೆಕ್ಟ್. ಸೊ ಕನೆಕ್ಟಿವಿಟಿ ಕರೆಕ್ಟ್ ಆಗಿರಬೇಕು. ಸೆಕೆಂಡ್ ಬಂದಾಗ ಡಾಕ್ಯುಮೆಂಟ್ಸ್ ವೈಸ್ ಅಲ್ಲಿ 100% ಕ್ಲಿಯರ್ ಆಗಿರಬೇಕು. ಸೊ ಥರ್ಡ್ ಪಾಯಿಂಟ್ ಅಲ್ಲಿ ನೋಡಿದಾಗ ಸೊ ಪ್ರೈಸ್ ಅದು ಅಲ್ಲಿ 50-100 ಹೆಚ್ಚು ಕಮ್ಮಿ ಇರುತ್ತೆ. ಸೊ ಅದು ನೋಡ್ಕೊಂಡು ಮಾಡ್ಕೊಂತ ಇದೀನಿ. ಈ ಲೇಔಟ್ ನೀವೇ ನೋಡಿದಂಗೆ ಡೆವಲಪ್ಮೆಂಟ್ ಆಗಿರಲಿ, ಸೊ ಕನೆಕ್ಟಿವಿಟಿ ವೈಸ್ ಆಗಿರಲಿ, ಎಲ್ಲಾನು ಕರೆಕ್ಟ್ ಆಗಿದೆ. ಡೆವಲಪ್ಮೆಂಟ್ ಬಗ್ಗೆ ಅಂತೂ ಮಾತಾಡಂಗಿಲ್ಲ, 100% ಡೆವಲಪ್ಮೆಂಟ್ ಮಾಡಿ ಸುತ್ತಮುತ್ತ ಬಂದು ನಿಯರ್ಲಿ 10,000 ತನಕ ಕೋಟಿಂಗ್ ಮಾಡ್ತಾ ಇದ್ದಾರೆ ಸರ್. ಅಷ್ಟೊಂದು ನಡೀತಿದೆ ಈಸಿ ಸರ್. ಇಲ್ಲಿ ಇವಾಗ ನೋಡ್ಬೇಕು, ನೋಡಿ ಸುತ್ತಮುತ್ತ ಕೇಳಿ ನೋಡಿ. 2-3 ವರ್ಷಕ್ಕೆ ಮುಂಚೆ ಇದ್ದಿದ್ದ ಪ್ರೈಸು ಲ್ಯಾಂಡ್ ಅಲ್ಲಿ 1 ಎಕರೆ ಜಾಗ 3-4 ಕೋಟಿ ಇತ್ತು. ಇವಾಗೆಲ್ಲ ಒಂದು 2 ವರ್ಷದಲ್ಲಿ ಡಬಲ್ ಆಗಿದೆ ಸರ್. ಸೊ 8 to 11 crores ತನಕ ಮಾಡ್ತಾ ಇದ್ದಾರೆ. ಸೊ ಹಂಗ್ ನೋಡಿದಾಗ ನಾ ಇದು ಒಂದು ವರ್ಷ ಆಯ್ತು ಪ್ರಾಪರ್ಟಿ ಬೈ ಮಾಡಿ. ಇವತ್ತಿನ ರೇಟ್ ಅಲ್ಲಿ ಜಾಸ್ತಿ ಏನ್ ಮಾಡ್ತಿಲ್ಲ ಸರ್. ಸೊ ನಿಯರ್ಲಿ ನಾನು 7,000 ಮಾಡ್ಬೋದು. ಸೊ ಕೋಟಿಂಗ್ ಪ್ರೈಸ್ ಅಂತ ನೋಡಿದ್ರೆ 6,500 ಮಾಡ್ತಾ ಇದ್ದೀನಿ. 6,500 per square feet. ಎಸ್ ಸರ್. ಸೊ ಈ ಮಂತ್ ಯಾರೆಲ್ಲ ಮಾಡ್ಕೊಂತ ಇದ್ರಲ್ಲ, ಲಾಂಚಿಂಗ್ ಮಂತ್ ಈ ಮಂತ್ ಏಪ್ರಿಲ್ ಮಂತ್ ಅಲ್ಲಿ ಸೊ 6,300 ಕೊಡ್ತಾ ಇದ್ದೀನಿ. 6,300 per square feet.
ನೋಡಿ ನಮ್ಮ ಕಡೆ ನಮ್ಮ ಆಡಿಯನ್ಸ್ ಏನಾದರೂ ಬಂದರೆ ಬೆಸ್ಟ್ ಪ್ರೈಸ್ ಅನ್ನು ಮಾಡ್ಕೊಡ್ಬೋದಾ? ಸರ್ ನಿಮ್ಮ ಕಡೆಯಿಂದ ನಿಮ್ಮ ಚಾನಲ್ ಹೆಸರು ಬಂದರೆ ಸೊ ನಮ್ಮ ಕಡೆಯಿಂದ ಒಂದು 10 ಗ್ರಾಮ್ ಗೋಲ್ಡ್ ಕೊಡ್ತೀವಿ. 10 ಗ್ರಾಮ್ ಗೋಲ್ಡು ಆಲ್ಮೋಸ್ಟ್ ಅದೇ 1 ಲಕ್ಷ 1.5 ಲಕ್ಷ ಹತ್ರ ಆಗೋಗ್ಬಿಡುತ್ತೆ ಅನ್ಸುತ್ತೆ. ನಿಮ್ಮ ಹೆಸರು ಬಂದರೆ ಕೊಡ್ತೀನಿ ಸರ್. ಓಕೆ ವೀಕ್ಷಕರೇ, ನೋಡಿ ಇದೊಂದು ಆಪ್ಷನ್ ನಿಮಗೆ 10 ಗ್ರಾಮ್ ಗೋಲ್ಡ್ ಸಿಗ್ತಾ ಇದೆ. ಸೊ ಬನ್ನಿ ವಿಸಿಟ್ ಮಾಡಿ. ಸಾಕಷ್ಟು ನಿಮ್ಗೆ ಇನ್ನೂ ಇನ್ಫಾರ್ಮೇಷನ್ ನಿಮ್ಗೆ ಏನಾದ್ರು ಬೇಕಂದರೆ ಡಾಕ್ಯುಮೆಂಟ್ಸ್ ಬೇಕು ಅಂದರೆ ಡಾಕ್ಯುಮೆಂಟ್ಸ್ ವಿಚಾರದಲ್ಲಿ ಏನಾದ್ರು ಇನ್ಫಾರ್ಮೇಷನ್ ಬೇಕು ಅಂತ ಬಂದಾಗ ಇವ್ರದ್ದೇ ಡೈರೆಕ್ಟ್ ನಂಬರ್ ಕೊಟ್ಟಿದ್ದೀನಿ. ಸೊ ಕಾಲ್ ಮಾಡಿ, ಆಫೀಸ್ ವಿಸಿಟ್ ಮಾಡಿ, ಲೊಕೇಶನ್ ಬನ್ನಿ. ಬರುವಾಗ ಒಂದ್ಸಲ ಫ್ಯಾಮಿಲಿ ಸಮೇತ ಬನ್ನಿ. ಸೊ ಕ್ಯಾಬ್ ಫೆಸಿಲಿಟಿ ಕೂಡ ನಿಮಗೆ ಮಾಡಿಕೊಡ್ತಾರೆ ಕಂಪ್ನಿ ಕಡೆಯಿಂದ. ಒಂದ್ಸಲ ಬಂದು ನೋಡಿ ಅಂತ ಹೇಳ್ತೀನಿ. ಯಾಕಂದ್ರೆ 100% ಡೆವಲಪ್ಮೆಂಟ್ ಆಗಿರೋದ್ರಿಂದ ಕ್ಲಿಯರ್ ಟೈಟಲ್ಸ್ ಇರುವಂಥ ಸೊ ಲೇಔಟ್. ನಾನು ಆಗಲೇ ಹೇಳಿದೆ ನಿಮಗೆ, ಊರಿಗೆ ಅಟ್ಯಾಚ್ ಆಗಿರುವಂಥ ಲೇಔಟ್. ಯಾವ ಊರು ಅಂದ್ರಿ ಸರ್ ಅದು? ಸೊ ಬುಳ್ಳಳ್ಳಿ ಅಂತ. ಬುಳ್ಳಳ್ಳಿ ವಿಲೇಜ್ಗೆ ಅಟ್ಯಾಚ್ ಆಗಿರುವಂಥ ಲೇಔಟ್. ತುಂಬ ಚೆನ್ನಾಗಿದೆ. ಮನೆ ಕಟ್ಟೋದಕ್ಕೆ ತುಂಬ ಸೂಕ್ತವಾದ ಒಂದು ಲೇಔಟ್ ಅಂತ ಹೇಳ್ಬೋದು. ರೆಡಿ ಫಾರ್ ರಿಜಿಸ್ಟ್ರೇಷನ್, ರೆಡಿ ಫಾರ್ ಕನ್ಸ್ಟ್ರಕ್ಷನ್ಗೆ ರೆಡಿ ಇದೆ. ಯಾರಾದರೂ ಒಂದು ಇನ್ವೆಸ್ಟ್ಮೆಂಟ್ ಮಾಡಿರಲಿ ಅಥವಾ ಮನೆ ಕಟ್ಕೊಂಡು ಬರೋದಕ್ಕೆ ಒಂದು ಒಳ್ಳೆ ಲೇಔಟ್ ಅಂತ ಹೇಳ್ಬೋದು. ಸರ್ ನಮಗೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.